ಒಡೆದು ಹಾನಿಯಾಗಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು ಫಸ್ಟ್ ಬಿಡಿ, ನೀವು ಜನರ ಸಮಸ್ಯೆಗೆ ಸ್ಪಂದಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಿ ಅಂತ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಇಲ್ಲಿ ಆರೋಪ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಜನ ಈಗಲೂ ಕೂಡ ಗಬ್ಬು ನಾಡ್ತಿರುವಂತ ಕೊಳಚೆ ನೀರಿನ ಮುಕ್ತಿಯನ್ನ ಪಡೆದಿಲ್ಲ. ಅಂದ್ರೆ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಸಾಧ್ಯವಾಗ್ತಿಲ್ಲ, ಕ್ಲೀನ್ ಮಾಡೋದಕ್ಕೆ ಇನ್ನೂ ಕೂಡ ಕಷ್ಟ ಪಡ್ತಾ ಇದ್ದಾರೆ. ಹಾಗಾಗಿ ಜನರ ಸಮಸ್ಯೆಗೆ ನೀವು ಫಸ್ಟ್ ಸ್ಪಂದಿಸಿ ಅಂತ ಹೈಕೋರ್ಟ್ ತರಾಟೆ ತಗೊಂಡಿದೆ. ಕೆರೆ ಕೋಡಿ ಒಡೆದು ಹಾನಿಯಾಗಿದ್ದಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಫಸ್ಟ್ ನಿಮ್ಮ ಮಧ್ಯದಲ್ಲೇ ಒಂದು ಸಮನ್ವಯತೆ ಇರಬೇಕು, ಅದನ್ನ ಬಿಟ್ಟು ನೀವು ಗಲಾಟೆ ಮಾಡ್ಕೊಂಡು ಈ ಹಂತದಲ್ಲಿ ಕೂತ್ಕೋಬೇಡಿ, ಜನರ ಸಮಸ್ಯೆಯನ್ನ ಫಸ್ಟ್ ಸಾಲ್ವ್ ಮಾಡಿ ಅಂತ ಹೇಳಿದೆ. ರಾಜ್ಯ ಸರ್ಕಾರ ಬಿಬಿಎಂಪಿ ಮತ್ತು ಬಿಡಿಎ ನಡುವೆ ಮಧ್ಯಸ್ಥಿಕೆ ವಹಿಸಲಿ, ಅಂದ್ರೆ ಸಮನ್ವಯತೆ ಇರಬೇಕು ನಿಮ್ಮ ಮಧ್ಯದಲ್ಲಿ. ಘಟನೆಗೆ ನಿಖರವಾದ ಕಾರಣವನ್ನ ಪತ್ತೆ ಹಚ್ಚಬೇಕು, ಮತ್ತೊಮ್ಮೆ ಇಂಥ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಿ ಅಂತ ಸಿಜೆ ತರಾಟೆ ತಗೊಂಡಿದ್ದಾರೆ. ಇನ್ನು ಇಂತಹ ಎಷ್ಟೇ ದುರಂತಗಳಾದ್ರೂ ಕೂಡ ಬುದ್ಧಿ ಮಾತ್ರ ಕಲಿತಾ ಇಲ್ಲ ಬಿಬಿಎಂಪಿ ಎಚ್ಚೆತ್ತುಕೊಳ್ಳೋಕೆ ಇನ್ನೆಷ್ಟು ಅನಾಹುತ ಹಾಗಾದ್ರೆ ಆಗಬೇಕು. ಇಂಥ ಅನಾಹುತ ಎಷ್ಟೋ ಬಾರಿ ನಡೆದು ಹೋಗಿದೆ, ಆದ್ರೂ ಕೂಡ ಬಿಬಿಎಂಪಿ ಇದುವರೆಗೂ ಎಚ್ಚೆತ್ಕೊಂಡಿಲ್ಲ, ಬುದ್ಧಿ ಮಾತ್ರ ಕಲಿತಾ ಇಲ್ಲ. ಹಂಗಾಗಿ ಇನ್ನು ಎಷ್ಟು ಅನಾಹುತ ಆದ್ಮೇಲೆ ಹಂಗಾದ್ರೆ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತೆ, ಇನ್ನೆಷ್ಟು ಜನ ಬೀದಿಗೆ ಬೀಳ್ಬೇಕು, ಇನ್ನೆಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಬೇಕು, ನಷ್ಟಕ್ಕೆ ಒಳಗಾಗಬೇಕು, ಆಗ ಹಂಗಾದ್ರೆ ಬಿಬಿಎಂಪಿ ಎಚ್ಚೆತ್ಕೊಳ್ಳುತ್ತಾ ಗೊತ್ತಿಲ್ಲ. ಕಣ್ಣು ಮುಂದೆಯೇ ದುರಂತಗಳು ಸಾಲು ಸಾಲಾಗಿ ನಡೀತಾನೇ ಇವೆ. ಬಿಬಿಎಂಪಿದು ಅದೇ ಉದಾಸೀನ, ಅದೇ ನಿರ್ಲಕ್ಷ್ಯ ಧೋರಣೆ. ಕಣ್ಮುಂದೆಯೇ ದುರಂತಗಳು ಸಾಲು ಸಾಲಾಗಿ ನಡೀತಾ ಇದ್ರು ಕೂಡ ಬಿಬಿಎಂಪಿ ನೆಗ್ಲಿಜಿಯನ್ಸಿ ತೋರಿಸ್ತಾ ಇದೆ, ಉದಾಸೀನತೆಯನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಇದೊಂದೇ ಕೆರೆ ಅಲ್ಲ, ಅಪಾಯದ ಸ್ಥಿತಿಯಲ್ಲಿ ಬೆಂಗಳೂರಿನ ಹಲವಾರು ಕೆರೆಗಳಿವೆ. ಮಡಿವಾಳ ಕೆರೆ ಇದೆ, ಬೆಳ್ಳಂದೂರು ಕೆರೆ ಇದೆ, ವರ್ತೂರು ಕೆರೆ ಇದೆ. ಅಪಾಯದಲ್ಲಿ ಇರೋದು ಈಗ ಕೆರೆಗಳ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ದಾಖಲೆಗಳಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ, ಆದ್ರೆ ವಾಸ್ತವದಲ್ಲಿ ಮಾತ್ರ ಕಿಂಚಿತ್ತು ಅಭಿವೃದ್ಧಿ ಆಗಿಲ್ಲ. ಅಟ್ಲೀಸ್ಟ್ ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಈ ವಿಚಾರವಾಗಿ ಹಾಗಾದ್ರೆ ಎಚ್ಚೆತ್ಕೊಳ್ತಾರಾ ಅನ್ನೋದನ್ನ ನೋಡ್ಬೇಕು. ಸಾಕಷ್ಟು ಕೆರೆಗಳು ಇದ್ರೂ ಕೂಡ ಸಾಕಷ್ಟು ದುರಂತಗಳು ಆಲ್ರೆಡಿ ಕಣ್ಮುಂದೆ ನಡೆದು ಹೋಗಿದೆ, ಸಾಲು ಸಾಲು. ಇಷ್ಟಾದ್ರೂ ಕೂಡ ಒಬ್ರ ಮೇಲೆ ಒಬ್ರು ಆರೋಪ ಹಾಕೊಂಡು ಕೂತಿದ್ದಾರೆ ಹೊರತು ಇವರು ಜನರಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು, ಮತ್ತಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಬಹುದು ಅನ್ನೋ ಒಂದು ಕೇರ್ ಮಾತ್ರ ಈ ಅಧಿಕಾರಿಗಳಿಗೆ ಇಲ್ಲ. ಅಷ್ಟೇ ಅಲ್ಲ, ಪೇಪರ್ ಮೇಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳುತ್ತೆ ದಾಖಲೆಗಳು, ಆದ್ರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ವಾಸ್ತವತೆ ಏನಿದೆ, ಅಭಿವೃದ್ಧಿ ಅನ್ನೋದು ಬರೀ ಪೇಪರ್ ಅಲ್ಲಿ ಅಷ್ಟೇ ಇರುತ್ತೆ, ವಾಸ್ತವದಲ್ಲಿ ಹಾಗೆ ಇರೋದಿಲ್ಲ. ಹಾಗಾದ್ರೆ ಪರಿಸರ ತಜ್ಞರು ಈ ಬಗ್ಗೆ ಏನ್ ಹೇಳ್ತಾರೆ ನೋಡ. ಈ ಲೇಕ್ ಬಂಡ್ ಅಂತ ನಾವೇನ್ ಕರಿತೀವಿ, ಅದನ್ನ ಸ್ಟ್ರೆಂಥನ್ ಮಾಡದೆ ಹೋದ್ರೆ ಅದು ಬ್ರೀಚ್ ಆಗೋದು ಖಂಡಿತ. ಸಿಟಿಸನ್ಸ್ ಇದ್ದಾರೋ ರೆಸಿಡೆನ್ಷಿಯಲ್ ಏರಿಯಾಸ್ ನಲ್ಲಿ, ಪರ್ಟಿಕ್ಯುಲರ್ಲಿ ಲೋ ಲೈಯಿಂಗ್ ರೆಸಿಡೆನ್ಷಿಯಲ್ ಏರಿಯಾಸ್ ನಲ್ಲಿ ನಾವೆಲ್ಲರೂ ಒಂದು ಬಿಬಿಎಂಪಿ ಲಿಮಿಟ್ಸ್ ನಲ್ಲಿ ಇರೋರಾದ್ರೆ ಬಿಬಿಎಂಪಿ ಲಿಮಿಟ್ಸ್ ಅಥವಾ ಯಾವುದೇ ಒಂದು ಗವರ್ಮೆಂಟ್ ಏಜೆನ್ಸಿ ಕಸ್ಟೋಡಿಯನ್ಸ್ ಇರ್ತಾರೋ ಅಂತವ್ರ ಕೈನಲ್ಲಿ ನಮ್ಮ ಕೆರೆಗಳನ್ನ ಒಂದ್ ರೌಂಡ್ ಸರ್ವೆ ಮಾಡಿಸ್ಬಿಟ್ಟು ಇದ್ರೊಳಗೆ ಏನೇನು ಸ್ನ್ಯಾಗ್ ಪಾಯಿಂಟ್ಸ್ ಇದೆಯೋ ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕಾಗಿದೆ ಆಸ್ ಸೂನ್ ಆಸ್ ಪಾಸಿಬಲ್. ಈ 3 ತಿಂಗಳಲ್ಲಿ ಇಷ್ಟೊಂದು ಅನಾಹುತ ಆಗಿದೆ ಅಂದ್ರೆ ಈ ತರ ಮಳೆ ಬಂದಿದ್ಮೇಲೆ ಜನರು ಅದನ್ನು ಯೂಸ್ ಮಾಡಿದ್ದಾರೆ, ತುಂಬಾ ಅರ್ಬನೈಸೇಷನ್ ಇದೆ, ಆ ನೀರಲ್ಲಿ ತುಂಬಾ ಒಂದು ಕಂಟಾಮಿನೇಷನ್ ಇದೆ. ಈ ತರ ಒಂದು ಪರಿಸ್ಥಿತಿ ಇದ್ದಾಗ ಐ ಥಿಂಕ್ ಗೌರ್ಮೆಂಟ್ ಏನು ಮಾಡೋದಕ್ಕೆ ತಯಾರಿಲ್ಲ ಅಂದಮೇಲೆ ನಾವುಗಳು ಆಸ್ ಸಿಟಿಸನ್ಸ್ ಆರ್ ಆಸ್ ಕಮ್ಯುನಿಟೀಸ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಟು ನಮ್ಮ ಪರಿಸರನ ಸಂರಕ್ಷಿಸಕ್ಕೆ ಏನೇನ್ ಮಾಡ್ಬೇಕಾಗಿದೆಯೋ ಅದನ್ನೆಲ್ಲ ಮಾಡ್ಬೇಕಾಗಿದೆ. ಹಾಗಾದ್ರೆ ಅಪಾಯದ ಸ್ಥಿತಿಯಲ್ಲಿರುವಂತ ಕೆರೆಗಳು ಯಾವ್ಯಾವುದು, ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸದ್ಯದ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಥಾಮಸ್. ಬೆಂಗಳೂರಿನ ಜನ ಒಂದು ಮಳೆ ಅಂದ್ರೆ ಹೆದರ್ಕೊಳ್ತಾರೆ, ಇನ್ನೊಂದು ಕೆರೆ ಅಂದ್ರೆ ಹೆದರ್ಕೊಳ್ತಾರೆ. ಇಲ್ಲಿ ಯಾರೋ ಮಾಡಿದಂತ ತಪ್ಪಿಗೆ ಅಮಾಯಕರು ಈಗ ಪರಿತಪ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಯಾಕಿಷ್ಟು ನೆಗ್ಲಿಜಿಯನ್ಸಿ ಅವ್ರಿಗೆ? ಪ್ರಶ್ನೆ ಇರುವಂತದ್ದು ಅದೇ ಶರ್ಮಿತಾ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬೆಂಗಳೂರಿನ ವಾತಾವರಣ ಇರ್ಬೋದು, ಆರೋಗ್ಯ ಇರ್ಬೋದು, ಸೌಂದರ್ಯ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಕಳಶಪ್ರಾಯವಾಗಿದ್ದಂಥ ಕೆರೆಗಳು ಇವತ್ತು ಎಲ್ಲ ಒಂದ್ ಕಡೆ ಜನರ ಬದುಕನ್ನ ಎಲ್ಲ ಒಂದ್ ಕಡೆ ಆಪೋಷಣ ತೆಗೆದುಕೊಳ್ಳುವಂತ ಪರಿಸ್ಥಿತಿಗೆ ಬಂದು ತಲುಪಿದವನ್ನಂತ ಅನುಮಾನಕ್ಕೆ ಪುಷ್ಟಿ ಕೊಡುವಂತ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕೃತಕ ನೆರೆಯನ್ನು ಸೃಷ್ಟಿಸಿದಂತ ಉಳಿಮಾವು ಕೆರೆಯ ದುರಂತ ಸೇರಿದಂತೆ ಕಳೆದ 3 ತಿಂಗಳಿನಲ್ಲಿ 3 ಕೆರೆಗಳ ದುರಂತ ಸಂಭವಿಸಿದೆ. ಒಂದು ಹೊಸಕೆರೆಹಳ್ಳಿ ಕೆರೆನೂ ಕೂಡ ಕೋಡಿ ಬಿದ್ದು ಸಾಕಷ್ಟು ಪ್ರವಾಹದ ಪರಿಸ್ಥಿತಿಯನ್ನು ಉಂಟು ಮಾಡಿತ್ತು. ಅದರ ಹಿಂದೆ
ಹಿಂದೆ ದೊಡ್ಡಬಿದ್ರಕಲ್ಲು ಕೆರೆನೂ ಕೂಡ ಅದೇ ರೀತಿ ಅಂತ ಕೋಡಿ ಬಿದ್ದು ವಾತಾವರಣವನ್ನ ಸಂಪೂರ್ಣವಾಗಿ ಎಲ್ಲ ಒಂದ್ ಕಡೆ ಇಂಬ್ಯಾಲೆನ್ಸ್ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಅದರ ಬೆನ್ನಲ್ಲೇ ಕಳೆದ ಭಾನುವಾರ ಇದೇ ರೀತಿಯಾದಂಥ ಉಳಿಮಾವು ಕೆರೆಯ ದುರಂತ ಕೂಡ ಸಂಭವಿಸಿದೆ. ಅದೇ ಇಲ್ಲಿ ಪ್ರಶ್ನೆ ಇರುವಂತದ್ದು, ಇಂತಹ ಕೆರೆಗಳ ದುರಂತ ಪ್ರತಿ ಬಾರಿ ಸಂಭವಿಸಿದಾಗಲೂ ಕೂಡ ಕೇವಲ ಒಂದ್ರ ಮೇಲೆ ಇನ್ನೊಂದು ನೆವ ಹಾಕೊಂಡು ಉಳಿಮಾವು ಕೆರೆಯ ದುರಂತವನ್ನೇ ನೋಡಿದ್ರೆ BDA 2016 ನಂತರ ನಾನು BBMPಗೆ ಹಸ್ತಾಂತರ ಮಾಡಾದ್ಮೇಲೆ ನಂದು ಯಾವುದೇ ರೀತಿಯಂತ ಜವಾಬ್ದಾರಿ ಅಂತ BDA ಕೈ ತೊಳೆದುಕೊಳ್ತು. BBMP BDA ಮೇಲೆ ಆಗ್ತಾ ಇದೆ. ಈಗ BWSSB ಮೇಲೆ ಹಾಕೋಂತ ಹೀಗೆ ಪಾಸಿಬಲ್ ಅಂತೇಳಿ ಒಬ್ರು ತಮ್ಮ ಜವಾಬ್ದಾರಿನ ನುಣುಚ್ಕೊಳ್ಳೋದಕ್ಕೆ ಒಂದು ಏಜೆನ್ಸಿ ಇನ್ನೊಂದು ಏಜೆನ್ಸಿ ಮೇಲೆ ತಪ್ಪನ್ನು ಹೊರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಹೊರತು ನಿಜವಾಗ್ಲೂ ಕೂಡ ಇವತ್ತು ಬೆಂಗಳೂರಿನ ಕೆರೆಗಳಿಗೆ ಏನಾಗಬೇಕು, ಕೆರೆಗಳು ಯಾವ ರೀತಿಯಲ್ಲಿ ಉಳಿಬೇಕು, ಬೆಂಗಳೂರಿನ ವಾತಾವರಣಕ್ಕೆ ಸೌಂದರ್ಯಕ್ಕೆ ಪೂರಕವಾಗಿ ಇದ್ದಂತ ಕೆರೆಗಳು ಇವತ್ತು ನಾಶದ ಅಂಚಿಗೆ ಬಂದು ತಲುಪಿದಾವೆ. ಅವನ್ನ ಹೇಗೆ ಪುನರುಜ್ಜೀವನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಏಜೆನ್ಸಿಗಳು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಹೈಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿದೆ BDA ಮತ್ತೆ BBMPಯನ್ನ. ನಿಮ್ಮ ನಡುವೆ ಸಮನ್ವಯದ ಕೊರತೆ ಇರೋದ್ರಿಂದಾಗಲೇ ಇವತ್ತು ಕೆರೆಗಳ ಪರಿಸ್ಥಿತಿ ಈ ರೀತಿ ಬಂದು ತಲುಪಿದೆ ಅಂತೇಳಿ. ಇನ್ನೊಂದು ಕಡೆ ಶರ್ಮಿತಾ ನಾವು ನೋಡೋದ್ರೆ ಹೆಬ್ಬಾಳ ಕೆರೆ ಇದೆ, ಮಡಿವಾಳ ಕೆರೆ ಇದೆ, ವರ್ತೂರು ಕೆರೆ ಇದೆ, ಬೆಳ್ಳಂದೂರು ಕೆರೆಗಳು ಇವೆಲ್ಲವೂ ಕೂಡ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು ನಾವು ಹೇಳ್ಬೇಕಾಗಿಲ್ಲ. ಸಾಕಷ್ಟು ರೀತಿಯ ದುರಂತಗಳಾದಂಥ ಟೈಮಲ್ಲಿ ಅದರ ಚಿತ್ರಣ ನಮ್ಮ ಕಣ್ಮುಂದ್ಗಡೆ ಇದೆ. ಇಂಥ ದುರಂತಗಳಾದಂಥ ಟೈಮಲ್ಲಿ ಕೇವಲ ಯುದ್ಧಕಾಲ ಶಸ್ತ್ರಾಭ್ಯಾಸ ಎನ್ನುವಂತೆ ಏನೋ ಒಂದು ಅನಾಹುತ ಆದಾಗ ಎಚ್ಚೆತ್ತುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದೆ ಹೊರತು ಅದರ ಜೊತೆಗೆ ಕೆರೆಗಳ ಅಭಿವೃದ್ಧಿಗೆ ನಿರ್ವಹಣೆಗೆ ಕೋಟ್ಯಾಂತರವನ್ನ ಇವತ್ತು ಲೂಟಿ ಮಾಡುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾಗಿ ಹೈಕೋರ್ಟ್ಗಳು ಎಷ್ಟೇ ಚಾವಟಿ ತರಾಟೆ ತೆಗೆದುಕೊಂಡ್ರು ಕೂಡ ಇವತ್ತು BBMP ಆಗಲಿ BDA ಆಗಲಿ ಅಥವಾ ಕೆರೆಗಳ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತ ಗೌರ್ಮೆಂಟ್ ಏಜೆನ್ಸಿಗಳು ಎಲ್ಲೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಹಾಗಾಗಿ ಎಲ್ಲಿವರೆಗೆ ಆ ಹೊಣೆಗಾರಿಕೆ ಮತ್ತೆ ಕಾಳಜಿಯನ್ನ ವಹಿಸಿಕೊಳ್ಳುವಂತ ಒಂದು ಬಾಧ್ಯಸ್ಥಿಕೆಯನ್ನ ಈ ಸರ್ಕಾರಿ ಸಂಸ್ಥೆಗಳು ಎಲ್ಲಿವರೆಗೆ ವಹಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಉಳಿಮಾವು ಕೆರೆ ನಿನ್ನೆ ಆಗಿರ್ಬೋದು, ಹಿಂದೆ ಸಾಕಷ್ಟು ಕೆರೆಗಳಾಗಿರ್ಬೋದು, ಮತ್ತೆ ಸಾಕಷ್ಟು ಕೆರೆಗಳು ಇನ್ನೂ ಸಾಕಷ್ಟು ಕೆರೆಗಳು ಅದೇ ರೀತಿಯಂತ ದುರಂತವನ್ನ ನಿರ್ಮಾಣ ಮಾಡುವಂತ ಪರಿಸ್ಥಿತಿ. ಹಾಗಾಗಿ ಎಚ್ಚೆತ್ತುಕೊಂಡು ಆಗ್ಬೇಕಾದಂತ ಕೆಲಸದ ಬಗ್ಗೆ ಆದ್ಯತೆ ಕೊಡುವಂತ ಒಂದು ಕಾಳಜಿಯನ್ನ ಬೆಳೆಸ್ಕೊಳ್ಳದೆ ಹೋದಲ್ಲಿ ಇದೇ ರೀತಿಯಂತ ದುರಂತಗಳು ಸಂಭವಿಸ್ತಲೇ ಇರ್ತವೆ. ಓಕೆ ಥ್ಯಾಂಕ್ ಯು ಥಾಮಸ್. ಆಮೇಲೆ ಇನ್ಫಾರ್ಮೇಶನ್ಗೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ಕೇಳ್ರಪ್ಪೋ ಕೇಳಿ ನೋಡೋಣ. ನೋಡ್ತಾರಿ